ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಳ್ಳೆಯ ಸಂಗಾತಿ ಹೇಗಿರಬೇಕು, ನಿಜ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದು ಸಂಗಾತಿ ಅಂತಿರುತ್ತೆ. ಆ ಸಂಗಾತಿ ಹೇಗಿರಬೇಕು ಅಂತ ಕನಸುಗಳು ಇರುತ್ತೆ ಅಲ್ವಾ? ನಿಜ ಅಲ್ವಾ? ಬನ್ನಿ ನೋಡೋಣ. ಜೀವನದಲ್ಲಿ ಹಣ, ಆಸ್ತಿ, ಸೌಂದರ್ಯ ಎಲ್ಲವೂ ಮುಖ್ಯ. ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ, ನಮ್ಮ ಕಷ್ಟ ಸುಖದಲ್ಲಿ ಜೊತೆಗಿರುವ ಒಂದು ಒಳ್ಳೆ ಬಾಳ ಸಂಗಾತಿ ಸಿಕ್ಕಿದ್ರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ. ಹಾಗಾದರೆ ಒಳ್ಳೆ ಸಂಗಾತಿ ಯಾರು, ಹೇಗಿರಬೇಕು? ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಸಿರಬೇಕು. ನಮ್ಮನ್ನ ಪ್ರತಿಯೊಂದು ಹೆಜ್ಜೆನೂ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅವರು. ನಾವು ಹೇಳುವ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡೋದಕ್ಕಿಂತ ನಾವು ಹೇಳದೇ ಇರುವ ನೋವನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಯಾಗಿರಬೇಕು. ಕೆಲವೊಮ್ಮೆ ನಮಗೆ ಸಲಹೆಗಳಿಗಿಂತನೂ ಒಂದು ಮಾತು ನಾನಿದ್ದೀನಿ, ಚಿಂತೆ ಮಾಡಬೇಡ ಎಂಬ ಧೈರ್ಯ ಸಾಕಾಗುತ್ತೆ. ನಿಜ ಅಲ್ವಾ? ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಹೇಳ್ದಂತೆ ನಮ್ಮನ್ನ ನೋವನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಕಷ್ಟ ಸುಖದಲ್ಲಿ ಜೊತೆಯಲ್ಲಿ ನಿಂತ್ಕೋಬೇಕು. ನಮ್ಮ ಕಣ್ಣೀರಲ್ಲೇ ನಮ್ಮ ನೋವೇನು ಅಂತ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಅಂಥವೇ ನಿಜವಾದ ಬಾಳ ಸಂಗಾತಿ. ಯಾಕಂದರೆ ಹೇಳಿ ಅರ್ಥ ಮಾಡಿಸೋದಕ್ಕಿಂತ ಹೇಳದೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ಇದ್ದರೆ ನಿಮ್ಮ ಜೀವನದಲ್ಲಿ ಕಳ್ಕೊಬೇಡಿ. ಯಾಕೆಂದರೆ ಎಲ್ಲರಿಗೂ ಆ ಅದೃಷ್ಟ ಸಿಗಲ್ಲ. ನೆಕ್ಸ್ಟ್ ಏನು ಫ್ರೆಂಡ್, ಗೌರವ ಇರಬೇಕು. ಗೌರವ ಏನು? ಪ್ರೀತಿ ಇದ್ದರೂ ಗೌರವ ಇಲ್ಲದೆ ಸಂಬಂಧಕ್ಕೆ ಹೆಚ್ಚು ದಿನ ಸುಂದರವಾಗಿರಲ್ಲ. ಅಂದರೆ ಈಗಿನ ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಅಂದರೆ ಒಂದು ಗಂಡನ ಮೇಲೆ ಗೌರವನೇ ಇಲ್ಲ, ಹೆಂಡತಿ ಮೇಲೆ ಗೌರವನೇ ಇಲ್ಲ, ಅದು ಎಷ್ಟು ದಿನ ಶಾಶ್ವತವಾಗಿರೋಕ್ಕಿಲ್ಲ. ಸಂಗಾತಿಯ ಅಭಿಪ್ರಾಯ, ಕನಸು, ಕೆಲಸ, ಭಾವನೆಗಳಿಗೆ ಗೌರವ ಕೊಡುವುದು ನಿಜವಾದ ಸಂಬಂಧ. ನಿಜ ಅಲ್ವಾ? ಅವಳ ಒಂದು ರೆಕ್ಕೆಗಳಿಗೆ ಧೈರ್ಯ ತುಂಬಬೇಕು. ಅವನು ಯಾವಾಗಲೂ ಪ್ರತಿ ಹೆಜ್ಜೆಲೂ ಅವಳ ಜೊತೆ ನಿಂತ್ಕೋಬೇಕು. ಅವಳ ಕಷ್ಟ ಸುಖದಲ್ಲಿ ನಿಂತ್ಕೋಬೇಕು. ಅವಳು ಮಾಡೋ ಪ್ರತಿಯೊಂದು ಹೆಜ್ಜೆಲೂ ನಾನಿದ್ದೀನಿ, ನೀನು ಮುಂದೆ ಹೋಗು ಅನ್ನೋ ಧೈರ್ಯ ಕೊಡಬೇಕು. ಮತ್ತು ಅವಳ ಕಣ್ಣಲ್ಲಿ ಪ್ರತಿಯೊಂದೂ ಅಡಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರಬೇಕು. ಏಕೆಂದರೆ ಅವಳ ನಡೆ ನುಡಿಲೇ ಅವಳು ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಇದಿರಬೇಕು. ಮತ್ತು ಹಾಗೆ ಹೆಂಡತಿ ಮೇಲೆ ಅನುಮಾನ ಪಡೋದಲ್ಲ, ಕ್ಷಣ ಕ್ಷಣಕ್ಕೂ ಅನುಮಾನ ಪಡೋದು, ಅವಳ ಮೇಲೆ ನಂಬಿಕೆ ಇಲ್ಲದೆ ಇರೋವಂಥದ್ದು, ಪ್ರೀತಿ ಇಲ್ಲದೆ ಇರೋ ಥರ ಮಾಡ್ಕೋಬಾರ್ದು. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ಆಗಲೇ ಸಂಬಂಧ ಗಟ್ಟಿಯಾಗಿರೋಕ್ಕಾಗೋದು. ಒಮ್ಮೆ ನಂಬಿಕೆ ಮುರಿದೋದ್ರೆ ಇಬ್ಬರ ಮಧ್ಯದಲ್ಲಿ ಮಾತು ಎಂದೂ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾರ ಮೇಲೆ ಆದರೂ ಅಷ್ಟೇ, ಒಂದು ಸಲ ನಂಬಿಕೆ ಬರೋಕ್ಕೆ ಸಾಧ್ಯ, ಮತ್ತೆ ಮತ್ತೆ ನಂಬಿಕೆ ಬರೋಕ್ಕಾಗಲ್ಲ. ಹಾಗಾಗಿ ನಂಬಿಕೆ ಅನ್ನೋದನ್ನ ಫಸ್ಟು ಗಳಿಸ್ಕೋಬೇಕು ಇಬ್ಬರೂ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ನನ್ನ ಗಂಡ ತಪ್ಪು ಮಾಡಲ್ಲ, ನನ್ನ ಹೆಂಡ್ತಿ ತಪ್ಪು ಮಾಡಲ್ಲ, ನನ್ನ ಹೆಂಡ್ತಿ ಏನು ಅಂತ ನನಗೆ ಗೊತ್ತು. ಯಾರೇ ಬಂದ್ರೂ ಒಬ್ರಿಗೊಬ್ರು ಸಂಬಂಧಗಳನ್ನ ಮುರ್ಕೋಬೇಡಿ. ಮೂರನೇ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಮತ್ತು ಸುಖದಲ್ಲಿದ್ದಾಗ ಎಲ್ಲರೂ ನಮ್ಮ ಜೊತೇಲಿ ಇರ್ತಾರೆ. ಆದರೆ ನಾವು ಕೆಳಗೆ ಬಿದ್ದಾಗ ಕೈ ಇಡುವ ವ್ಯಕ್ತಿ ನಿಜವಾದ ಬಾಳ ಸಂಗತಿಯಾಗಿರ್ತಾರೆ. ಅಂದರೆ ನಾವು ಕಷ್ಟದಲ್ಲಿ ಸುಖದಲ್ಲಿದ್ದಾಗೆ ತುಂಬ ಜನ ಇರ್ತಾರೆ, ನಮ್ಮ ಖುಷಿಲೂ ತುಂಬ ಜನ ಇರ್ತಾರೆ. ಆದರೆ ನಾವು ಕಷ್ಟ ಅಂತ ಬಂದಾಗ ನಾನಿದ್ದೀನಿ ಅಂತ ಒಂದು ಕೈ ಹಿಡಿಯುತ್ತೆ ನೋಡ್ರಿ, ಅದೇ ನಮಗೆ ನಿಜವಾದ ಒಂದು ಬಾಳ ಸಂಗಾತಿ. ಯಾಕಂದರೆ ಯಾರೂ ಅರ್ಥ ಮಾಡ್ಕೊಳ್ಳೋದನ್ನ ಆ ಸಂಗಾತಿ ಅರ್ಥ ಮಾಡ್ಕೊಂಡಿರ್ತಾನೆ. ಹಾಗೆ ಏನೇ ಇಬ್ಬರ ಮನೆಯಲ್ಲಿ ಮನಸ್ತಾಪ ಬಂದ್ರೂ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಕೂತು ಬಗೆಹರಿಸ್ಕೋಬೇಕು. ಆಗ ಮಾತ್ರ ಆ ಒಂದು ಸಂಬಂಧಕ್ಕೆ ಬೆಲೆ ಇರುತ್ತೆ. ಯಾರು ಇಲ್ಲಿ ತಪ್ಪು ಮಾಡದಿದ್ದವರಿಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪಿಗೂ ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ. ಈಗ ಗಂಡನೇ ತಪ್ಪು ಮಾಡಲಿ, ಹೆಂಡ್ತಿನೇ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಲಿ, ತಪ್ಪು ಮಾಡದಿದ್ರೂ ಭೂಮಿ ಮೇಲೆ ಇಲ್ಲಕ್ಕೆ ಇಲ್ಲ. ತಪ್ಪು ಮಾಡಿದ್ರೆ ಕ್ಷಮಿಸೋ ಅಂಥ ಗುಣ ಇರಬೇಕು. ಒಬ್ರಿಗೊಬ್ರು ಕ್ಷಮಿಸ್ತಾ ಹೋಯ್ತಾ ಇದ್ದರೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ, ಶಾಶ್ವತವಾಗಿ ಉಳ್ಕುತ್ತೆ. ಅಲ್ಲಿ ಆ ಇಬ್ಬರ ಮಧ್ಯದಲ್ಲಿ ನಾನು ಈಗೋ ಅನ್ನೋ ಬರೋದಿಲ್ಲ. ಇವರೇ ಮಾತಾಡಿಸ್ಲಿ ಅನ್ನಬಾರ್ದು. ಇಬ್ಬರು ಸಮವಾಗಿರಬೇಕು. ಅದಕ್ಕೆ ಹೇಳೋದು ಸಂಗಾತಿ ಅಂತ ಹೇಳೋದು. ಹಾಗೆ ಬೇರೆ ಯಾರೋ ಒಬ್ಬರು ನಿಮಗೆ ಇನ್ನೊಂದು ವಿಷಯ ಹೇಳೋಕ್ಕಿಂತ ಮುಂಚೆ ನೀವೇ ನಿಮ್ಮ ಹೆಂಡ್ತಿಗೋ ಗಂಡನಿಗೋ ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೋಬೇಡಿ. ಆವಾಗ ಯಾರೋ ಮೂರನೇ ವ್ಯಕ್ತಿಯಿಂದ ಬಂದ ವಿಷಯಗಳಿಂದ ನಿಮ್ಮಲ್ಲಿ ಮನಸ್ತಾಪಗಳಾಗಬಾರ್ದು. ಮತ್ತು ಹಾಗೆ ಗಂಡ ಕೆಟ್ಟ ದಾರಿ ತುಳಿತಾ ಇದ್ದರೆ
ಅವನನ್ನು ಬದಲಾಯಿಸುವ ಪ್ರಯತ್ನವನ್ನು ನೀವು ಮಾಡಬೇಕು. ಅವನ ಇಷ್ಟಕ್ಕೆ ಅವನ್ನ ಬಿಡದಂತೆ ಅವನ ಬೆಳೆಸಿ ಅವನಲ್ಲಿರುವ ಒಳ್ಳೆತನನ ಗುರುತಿಸಿ ಅವನಿಗೆ ಇನ್ನಷ್ಟು ಎತ್ತರ ಸ್ಥಾನಕ್ಕೆ ಬೆಳೆಯೋಕ್ಕೆ ಅವಕಾಶ ನೀವು ಕೊಡಬೇಕು. ಅವನು ತಪ್ಪು ದಾರಿ ತುಳಿತಾ ಇದ್ದಾನೆ ಅಂದ ತಕ್ಷಣ ಅವನಷ್ಟಕ್ಕೆ ಅವನ್ನ ಬಿಡದಂತೆ ಅವರಿಗೆ ಇನ್ನೂ ಒಂದು ಚಾನ್ಸ್ ಕೊಟ್ಟು ಒಂದು ಒಳ್ಳೆಯ ದಾರಿಗೆ ತರೆಯೋಕ್ಕೆ ಟ್ರೈ ಮಾಡಬೇಕು. ಹಾಗೆ ಅವನ ಕನಸುಗಳಿಗೆ ಬೆಂಬಲ ನೀಡಬೇಕು. ಹಾಗೆ ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು, ಏನಾರು ಸಾಧನೆ ಮಾಡಬೇಕು, ನಾವು 4 ಜನರಿಗೆ ಬದುಕಬೇಕು ಅನ್ನೋ ಒಂದನ್ನು ತುಂಬಬೇಕು. ಹೆಣ್ಣೇ ಆಗಲಿ ಗಂಡೇ ಆಗಲಿ ಇದು ಇಬ್ಬರಿಗೂ ಅನ್ವಯಿಸುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೋಗಬೇಕು. ಮತ್ತು ಹಾಗೆ ಸಂಗಾತಿನೇ ಆಗಲಿ ಸಂಗಾತನೇ ಅಂದರೆ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರೇ ತಪ್ಪು ದಾರಿ ಹಿಡಿದ್ರೂ ತಪ್ಪು ದಾರಿ ಹೋಗ್ಬೇಕಾದ್ರೆ ಅದನ್ನು ತಿದ್ದೋಕ್ಕೆ ಟ್ರೈ ಮಾಡಿ. ಆಮೇಲೆ ಯಾರೇ ಬಿದ್ದರೂ ಇಬ್ಬರಲ್ಲಿ ಒಬ್ಬರು ಕೈ ಹಿಡಿದು ಜೋಪಾನ ಮಾಡಿ. ಯಾಕೆಂದರೆ ಬಿದ್ದಾಗ ನೋಡೋಕ್ಕೆ 1000 ಜನ ಇರ್ತಾರೆ, ಕೈ ಹಿಡಿದು ಕಾಪಾಡೋಕ್ಕೆ ಒಬ್ಬರೇ ಇರೋದು, ಅದು ಗಂಡ ಹೆಂಡತಿ. ಇಬ್ಬರಲ್ಲಿ ಯಾರು ಒಬ್ಬರು ಅಷ್ಟೇ, ಹೆಂಡತಿ ತಪ್ಪೆಜ್ಜೆ ಇಟ್ರು ಗಂಡ ತಪ್ಪೆಜ್ಜೆ ಇಟ್ರು ಜೊತೆಗೆ ನಿಲ್ಲುವಂಥದ್ದು ಇವರಿಬ್ಬರೇ. ಹಾಗಾಗಿ ಇಬ್ಬರೂ ಮನಸ್ತಾಪಗಳಿರಬಾರ್ದು, ನಂಬಿಕೆ ಇಬ್ಬರ ಮಧ್ಯದಲ್ಲಿ ಇರಬೇಕು. ಮತ್ತು ಹಣಕ್ಕಿಂತ ನಂಬಿಕೆಗಿಂತ ಸೌಂದರ್ಯಕ್ಕಿಂತ ಮನಸ್ಸು ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳೋ ಗುಣಗಳೇ ನಿಮ್ಮಲ್ಲಿ ಇರಬೇಕೇ ಹೊರತು ಸೌಂದರ್ಯ ನೋಡಿದ ತಕ್ಷಣ ಬರೋದಲ್ಲ ಪ್ರೀತಿ. ಆಮೇಲೆ ಅವನ ಹತ್ರ ದುಡ್ಡಿದೆ ಅನ್ನೋದಲ್ಲ ಪ್ರೀತಿ, ಅದು ನಂಬಿಕೆ ಮತ್ತು ಹಾಗೆ ನಿಮ್ಮ ಮನಸ್ಸುಗಳು, ಹಾಗೆ ನಿಮ್ಮ ಮಾತಿಗೆ ಪ್ರತಿಯೊಂದಕ್ಕೂ ಅರ್ಥಗಳು. ಇವೆರಡು ಇದ್ದರೆ ಮಾತ್ರ, ಈ 3 ಇದ್ದರೆ ನಿಮ್ಮ ಜೊತೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾರೋ ಹೇಳಿದ್ರು ಅಂತ ಜಗಳ ಮಾಡೋದಾಗಲಿ, ಯಾರೋ ಹೇಳಿದ್ರು ಅಂತ ಇದು ಮಾಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬ ಒಳ್ಳೆಯ ಸಂಗಾತಿ ನಿಮ್ಮ ಜೊತೇಲಿ ಈ ಥರ ವ್ಯಕ್ತಿ ಅಂದರೆ ನಿಮ್ಮನ್ನೆಲ್ಲೂ ಬಿಟ್ಕೊಡ್ದಂತೆ ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ಸ್ಪಂದಿಸ್ತಾ, ಪ್ರತಿಯೊಂದು ಹೆಜ್ಜೆಗೂ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಾಗ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ಸಕ್ಸಸ್ ನೋಡುವಂಥದ್ದು, ಖುಷಿ ಪಡುವಂಥದ್ದು, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವಂಥದ್ದು, ನಿಮಗೆ ಏನೇ ಕಷ್ಟ ಬಂದ್ರೂ ನೆರಳಾಗಿ ನೋಡ್ಕೊಳ್ಳೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದರೆ ದಯವಿಟ್ಟು ಕಳ್ಕೊಬೇಡಿ. ಆ ಒಂದು ಇದನ್ನು ಉಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೌಂದರ್ಯನೂ ಬರಲ್ಲ, ದುಡ್ಡು ಬರಲ್ಲ, ನಿಮ್ಮ ಜೊತೆಗೆ ಬರೋದು ನಂಬಿಕೆ, ಮನಸ್ಸು, ಪ್ರೀತಿ. ಇದಿಷ್ಟೇ ಜೊತೆಗೆ ಬರೋದು. ಕೆಲವರು ಹೇಳ್ತಾರೆ ದುಡ್ಡಿಂದ ಎಲ್ಲ ಮಾಡ್ಬೋದು, ದುಡ್ಡಿಂದ ಏನೂ ಮಾಡೋಕ್ಕಾಗಲ್ಲ, ದುಡ್ಡಿಂದ ಜನ ಸಂಪಾದನೆ ಮಾಡ್ಬೋದು, ಪ್ರೀತಿ ಸಂಪಾದನೆ ಮಾಡೋಕ್ಕಾಗಲ್ಲ. ನಿಜ ಅಲ್ವಾ? ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದೊಂದು ಆಸೆ ಕನಸುಗಳಿದ್ದೇ ಇರುತ್ತೆ. ಆ ಕನಸುಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.